ಕಳೆದ ಜುಲೈದಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಗಂಗಾವಳಿ ನದಿಯಲ್ಲಿ ವಿಶೇಷವಾಗಿ ಮಣ್ಣು ಬಿದ್ದಿದ್ದು ಭಾರಿ ಅನಾಹುತ ಸಂಭವಿಸಿತ್ತು. ಸಾವು ನೋವುಗಳು ಸಂಭವಿಸಿ ಜೊತೆಯಲ್ಲಿ ಹಲವಾರು ಲಾರಿಗಳಿರ್ಬೋದು, ಜೊತೆಯಲ್ಲಿ ಉಳವರಿಗೆ ಸಂಬಂಧಪಟ್ಟಿರುವಂತಹ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋದವು. ಶವಗಳು ಸಹ ನೀರಿನಲ್ಲಿ ತೇಲಿ ಹೋಗಿ ಅನೇಕಾರು ಶವಗಳು ಸಹ ದೊರೆತವು. ಆದರೆ ಇನ್ನೂ ಸಹ ಈ ಒಂದು ನದಿಯಲ್ಲಿ ಒಂದು ಬೆಂಜ್ ಲಾರಿ, ಕೇರಳದ ಒಂದು ಬೆಂಜ್ ಲಾರಿ ಹಾಗೂ ಆ ಲಾರಿಯ ಚಾಲಕರಾಗಿರುವಂತಹ ಅರ್ಜುನ್, ಜೊತೆಯಲ್ಲಿ ಶಿರೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಜಗನ್ನಾಥ್ ನಾಯ್ಕ್, ಇದರ ಜೊತೆಯಲ್ಲಿ ಬಂಕಿಕೊಡ್ಲ ಗೊನೆಹಳ್ಳಿಯ ಲೋಕೇಶ್ ನಾಯ್ಕ್ ಎನ್ನುವರು ಈ ಒಂದು ನದಿಯಲ್ಲಿ ನೀರಿನಲ್ಲಿ ಮುಳುಗಿರ್ಬೋದು ಎನ್ನುವಂತಹ, ಶವವಾಗಿ ಹೋಗಿರ್ಬೋದು ಎನ್ನುವಂತಹ ವಿಚಾರವನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ರು. ಯಾಕೆಂದರೆ ಅವರು ಇನ್ನೂವರೆಗೆ ಪತ್ತೆಯಾಗಿಲ್ಲ. ಕಳೆದ ಜುಲೈ 16ರಿಂದ ಇಲ್ಲಿಯ ಕಾರ್ಯಾಚರಣೆ ಆರಂಭಗೊಂಡು ಸಂಬಂಧಪಟ್ಟಿರುವಂತಹ ಕಾರ್ವಾರಂಕೋಲ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ರವರು, ಜೊತೆಯಲ್ಲಿ ಜಿಲ್ಲಾಡಳಿತ, ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ಶ್ರಮಿಕ ವರ್ಗದವರು ಇಲ್ಲಿ ಶ್ರಮವನ್ನು ವಹಿಸಿದ್ದಾರೆ. ಆದರೆ ಒಂದು ತಿಂಗಳುಗಟ್ಟಲೆ ಕಾಲದವರೆಗೆ ಇಲ್ಲಿ ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರೂ ಸಹ ಆ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಈಶ್ವರ್ ಮಲ್ಪೆ ಎನ್ನುವಂತಹ ಮುಳುಗು ತಜ್ಞ ಬಂದು ಇಲ್ಲಿಯ ಈ ಶೋಧ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆ ಒಂದು ಶೋಧವನ್ನು ಮಾಡಿದ್ರೂ ಸಹ ಯಾವುದೇ ರೀತಿಯ ಈ ಒಂದು ಪ್ರಯೋಜನಗಳು ದೊರೆಯಲಿಲ್ಲ. ಯಾಕಂದ್ರೆ ಲೋಕೇಶನ ಶವ ಆಗಿರ್ಬೋದು, ಜಗನ್ನಾಥನ ಶವ ಆಗಿರ್ಬೋದು, ಅರ್ಜುನನ ಶವ ಆಗಿರ್ಬೋದು ಹಾಗೂ ಬೆಂಜ್ ಲಾರಿ ಆಗಿರ್ಬೋದು, ಯಾವುದೂ ಸಹ ಪತ್ತೆಯಾಗಿಲ್ಲ. ಇದರ ನಂತರ ಕಾರ್ಯಾಚರಣೆಯನ್ನ ಸ್ವಲ್ಪ ದಿನದ ಮಟ್ಟಿಗೆ ಸ್ಥಗಿತಗೊಳಿಸಿದ್ರು. ಯಾಕೆಂತಂದ್ರೆ ಇಲ್ಲಿ ಕಾರ್ಯಾಚರಣೆ ನಡೆಸೋದಿದ್ರೆ ಇಲ್ಲಿ ನದಿಯಲ್ಲಿ ಜೋರಾದ ನೀರು ಹರಿತಾ ಇತ್ತು, ವಿಪರೀತವಾಗಿ ಮಳೆ ಸುರಿತಾ ಇತ್ತು. ಈ ಒಂದು ಮಳೆಯನ್ನ ನೋಡಿ ಮತ್ತು ಸುರಿಯುತ್ತಿರುವಂತಹ ಈ ಜೋರಾಗಿ ಹರಿತಾ ಇರುವಂತಹ ನೀರಿನ ಹರಿವನ್ನು ನೋಡಿ ಕಾರ್ಯಾಚರಣೆಯನ್ನ ಮಾಡಿದ್ರೆ ಪ್ರಯೋಜನವಾಗಲಾರದು, ಸುಮ್ಮನೆ ಹಣವನ್ನು ಖರ್ಚು ಮಾಡಲಿಕ್ಕೆ, ವ್ಯಯವನ್ನ ಮಾಡಲಿಕ್ಕೆ ಈ ಒಂದು ಕಾರ್ಯಾಚರಣೆ ನಡೆಸಬೇಕಾಗಬಹುದು ಎನ್ನುವಂತ ವಿಚಾರವನ್ನ ಮಾಡಿರುವಂತಹ ಕಾರವಾರಂಕೋಲ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ರವರು ವಿಚಾರ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಿರುವಂತಹ ಎಲ್ಲರೂ ಚರ್ಚೆಯನ್ನು ಮಾಡಿ ಸ್ವಲ್ಪ ದಿನಗಳ ಕಾಲ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ರು. ಆದರೆ ಇಲ್ಲಿರುವಂತಹ ಲೋಕೇಶ್ ನಾಯ್ಕರ ಮತ್ತು ಜಗನ್ನಾಥ್ ನಾಯ್ಕರ ಮಕ್ಕಳಿರ್ಬೋದು, ಲೋಕೇಶ್ ನಾಯ್ಕರ ಕುಟುಂಬದವರು ಇರ್ಬೋದು, ಕೇರಳದ ಅಲ್ಲಿರುವಂತಹ ಶಾಸಕರು ಎಲ್ಲರೂ ಬಂದು, ಶಾಸಕರು, ಸಂಸದರು ಎಲ್ಲರೂ ಬಂದು ಅಲ್ಲಿ ಒಂದು ಶೋಧ ಕಾರ್ಯವನ್ನು ನಡೆಸಬೇಕು ಎನ್ನುವಂಥ ವಿಚಾರವನ್ನು ತೋಡ್ಕೊಂಡಾಗ, ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಹೇಳಿದಾಗ ಸಂಬಂಧಪಟ್ಟಿರುವಂತಹ ಈ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರ ಜೊತೆಯಲ್ಲಿ ಚರ್ಚಿಸಿ ಇಲ್ಲಿ ಅವಶ್ಯವಾಗಿ ಕಾರ್ಯಾಚರಣೆ ನಡೆಸಲೇಬೇಕು, ಯಾಕೆಂದ್ರೆ ಇಲ್ಲಿರುವಂತಹ ಶವಗಳು ಪತ್ತೆಯಾಗಬೇಕು ಮುಖ್ಯವಾಗಿ ಎನ್ನುವಂಥ ವಿಚಾರಗಳನ್ನು, ಅಂದ್ರೆ ಶವಗಳು ಇಲ್ಲದೇ ಇದ್ರೂ ಶವಗಳ ಅವಶೇಷಗಳಾದರೂ ಪತ್ತೆಯಾಗಬೇಕು ಎನ್ನುವ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿ ಅವರೊಡನೆ ಚರ್ಚಿಸಿ ಇಲ್ಲಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸರ್ಕಾರದಿಂದ ಇಲ್ಲಿ ಈ ಒಂದು ಡ್ರೆಚಿಂಗ್ ಮಷೀನ್ ಏನು ಬಂದು ನಿಂತಿದೆ, ಆ ಮಷೀನಿಗೆ ಬೇಕಾಗಿರುವಂತಹ ಅಂದ್ರೆ ಪ್ರಥಮವಾಗಿ 40 ಲಕ್ಷ ರೂಪಾಯಿಯನ್ನು ಕರ್ನಾಟಕ ಸರ್ಕಾರದಿಂದ ಸಂದಾಯ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಶಾಸಕ ಭೀಮಣ್ಣ ನಾಯ್ಕ ಇರ್ಬೋದು, ಜೊತೆಯಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಜೊತೆಯಲ್ಲಿ ಸಂಘ ಸಂಸ್ಥೆಗಳಿಂದ ಇನ್ನಿರುವ ಹಣವನ್ನ ಕ್ರೋಢೀಕರಿಸಿ ಆದರೂ ಇಲ್ಲಿ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕೆನ್ನುವಂತಹ ಒಂದು ಪ್ರಯತ್ನವನ್ನ ಸತೀಶ್ ರವರು ಮಾಡಿರೋದ್ರಿಂದ ಮುಖ್ಯಮಂತ್ರಿಗಳು ಸಹ ಒಪ್ಪಿಗೆ ಸೂಚಿಸಿದ್ದು ಈಗಾಗಲೇ ಈ ಡ್ರೆಚಿಂಗ್ ಮಷೀನ್ ನ ಮಾಲಕರಿಗೆ 40 ಲಕ್ಷ ಹಣ ಸಂದಾಯವಾಗಿದೆ ಎಂದು ತಿಳಿದು ಬಂದಿದೆ. ಇದರ ಜೊತೆಯಲ್ಲಿ ನಿನ್ನೆ ಅಷ್ಟೇ ಗೋವಾದಿಂದ ಬಂದಿರುವಂತಹ ಈ ಡ್ರೆಜ್ಜಿಂಗ್ ಮಷೀನ್ ಮತ್ತು ಬೇಕಾಗಿರುವಂತಹ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಲು ಬೇಕಾಗಿರುವಂತಹ ಎಲ್ಲ ಯಂತ್ರಗಳು ಇಲ್ಲಿ ನಿಂತುಕೊಂಡಿವೆ. ಶಿರೂರಿನ ಈ ಒಂದು ಸಮೀಪ ನಿನ್ನೆ ಮಂಜುಗುಣಿಗೆ ತಲುಪಿರುವಂತಹ ಈ ಡ್ರೆಜ್ಜಿಂಗ್ ಮಷೀನ್ ನಿನ್ನೆ ಸಂಜೆಯ ಹೊತ್ತಿಗಷ್ಟೇ ಈ ಒಂದು ಶಿರೂರನ್ನ ತಲುಪಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ರು ಇಲ್ಲಿಯ ತಂತ್ರಜ್ಞರು. ಆದರೆ ಸ್ವಲ್ಪ ನೀರಿನ ಹರಿವು ಹೆಚ್ಚಳ ಇರೋದ್ರಿಂದ ಗಂಗಾವಳಿ ಆ ಒಂದು ಮಂಜುಗುಣಿ ಸೇರುವಂತಹ ಸೇತುವೆಯ ತಳಭಾಗದಲ್ಲಿ ತಾಗಬಹುದು, ಈ ಒಂದು ಮಷೀನ್ ಯಂತ್ರ ತಾಗಬಹುದು ಎನ್ನುವಂಥ ವಿಚಾರದಲ್ಲಿ ಆ ಮಷೀನ್ ಅನ್ನ ಸಂಜೆಯ ವೇಳೆಗೆ ನೀರಿನ ಹರಿವು ಸ್ವಲ್ಪ ಕಡಿಮೆ ಇದ್ದಾಗ ಅಲ್ಲಿಂದ ಈ ಕಡೆ ಒಯ್ದ್ರು. ಆದರೆ ಈಗ ಶಿರೂರಿನ ಈ ಒಂದು ಗುಡ್ಡ ಕುಸಿತದ ಪ್ರದೇಶವನ್ನ ಈ ಡ್ರೆಜ್ಜಿಂಗ್ ಮಷೀನ್ ಮತ್ತು ಯಂತ್ರ ತಲುಪಿದೆ. ಈಗ ಶಾಸಕರು ಇಲ್ಲಿಗೆ ಆಗಮಿಸಬಹುದು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆಗೆ ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಂಡು ಕಾರ್ಯಾಚರಣೆ ನಡೆಸಲಾಗುವುದು ಎನ್ನುವಂತಹ ವಿಚಾರಗಳು ಇಲ್ಲಿಂದ ಕೇಳಿಬಂದಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೆಬೈಲ್, ಅಂಕೋಲ.